ಅದೇ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ರಾಜ್ಯ ತುಂಬ ಹೋರಾಟ ಮಾಡಿದ ಮೇಲೆ ಆ ಸಚಿವ ಸ್ಥಾನಕ್ಕೆ ನಾಗೇಂದ್ರರವರು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಆದರೆ ಅನೇಕ ಕೇಳಿ ಅವ್ರ ಮೇಲೆ ನಾಗೇಂದ್ರ ವಿರುದ್ಧಾಗಿ CBI-ನಲ್ಲಿ 3 ಕೇಸ್ಗಳು ದಾಖಲಿದ್ದಾವೆ, ಲೋಕಾಯುಕ್ತದಲ್ಲಿ 5 ಕೇಸ್ಗಳಿವೆ, SITಯಲ್ಲಿ 1 ಇದೆ, ಕಾರವಾರ CID ಪ್ರಕರಣದಲ್ಲಿ, ಚೆನ್ನೈನಲ್ಲಿ ಪ್ರಕರಣ ಸೇರಿ ಒಟ್ಟು 31 ಕೇಸ್ಗಳು ನಾಗೇಂದ್ರ ವಿರುದ್ಧಾಗಿ ಈಗಾಗಲೇ ದಾಖಲಾಗಿದೆ. ಅವ್ರು ದಿನನಿತ್ಯ ಇವೆಲ್ಲ ಮುಗಿಸ್ಬೇಕಾದ್ರೆ ದಿನನಿತ್ಯ ಅಲ್ಲಿ ನಾಗೇಂದ್ರ ಅವರು ಕೋರ್ಟ್ನಲ್ಲಿ ಇರಬೇಕಂತ ಸಮಯ ಅವ್ರಿಗೆ ಸಿಕ್ಕಿದೆ. ಅದು ಎಲ್ಲ ಬಿಟ್ಟು ಇವತ್ತು ರಾಜೀನಾಮೆ ಕೊಟ್ಟಿದ ತಕ್ಷಣವೇ ಮತ್ತೆ ವಾಪಸ್ ಸಚಿವ ಸಂಪುಟ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಇದ್ದಂಥ ಸಮಯದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ 187 ಕೋಟಿ ಆಗಿಲ್ಲ, ಖಾಲಿ 89 ಕೋಟಿ 60 ಲಕ್ಷ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದು ಕೂಡ ತಾವೆಲ್ಲರೂ ನೋಡಿದಿರಿ. ಅವ್ರು ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಇನ್ನೂ ಕೂಡ ಯಾವುದೂ ಕೂಡ ಕೇಸ್ ಇನ್ನೂ ಯಾವುದೂ ಮುಗಿದಿಲ್ಲ. ಇನ್ನೂ ಡೇ ಬೈ ಡೇ ಒಂದೊಂದು ಕೇಸ್ ಅವ್ರ ಮೇಲೆ ದಾಖಲೆ ಆಗ್ತಾ ಇದ್ರೂ ಕೂಡ ಯಾವ ಕಾಂಗ್ರೆಸ್ದಲ್ಲಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು ಮಾಡೋದು ಕೇಸಿಂದ ಮತ್ತೆ ವಾಪಸ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತಕ್ಕಂಥ ಕೆಲಸ ಏನು ಮಾಡಿದಾರ. ಇದು ಯಾವತ್ತೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, SC/ST ಯಾವುದೇ ಕೂಡ ಈ ಸರ್ಕಾರ ಬಂದಾಗಿ ನಡೆದು ಕೂಡ ಯಾವಾಗಲೂ ಕೂಡ SC/ST ಜನಗಳಿಗೆ ಅಪರಾಧ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದರೆ ಯಾವುದೋ ಒಳ್ಳೆಯ ಕೆಲಸ ಕೂಡ ಇವತ್ತಿನವರೆಗೂ ಕೂಡ ಆಗಿಲ್ಲ. ಇವತ್ತು ಯಾವುದೇ ನಿಗಮದಲ್ಲಿ ಇವತ್ತು ನಾವು ಗಂಗಾಕರಣ ಬೋರ್ವೆಲ್ ಆಗಿರ್ಬೋದು, ಲೋನ್ಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು, ಇವೆರಡೂ ನಿಗಮದಿಂದ ಕೂಡ ಒಂದೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಅನೇಕ ಬಾರಿ ನಾವು ಸಂಬಂಧಪಟ್ಟಂಥವರಿಗೆ ನಾವು ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ಬಾಕಿ ಟೈಮ್ದಾಗ ಕೂಡ ಅವ್ರಿಗೆ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತಿನವರೆಗೂ ಕೂಡ ಯಾವುದೂ ಹಣ ಬಿಡುಗಡೆ ಮಾಡಿಲ್ಲ, ಯಾರಿಗೂ ಕೂಡ ಯಾವುದೂ ಬೋರ್ವೆಲ್ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ, ಲೋನ್ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಯಾವತ್ತೂ ಕೂಡ ಹೌದು ನಿಗಮದಲ್ಲಿ ಖಾಲಿ ಆಗ್ತಕ್ಕಂಥ ನಿಗಮ ನೋಡಿದ್ದೇವೆ. ಯಾವುದೂ ಕೂಡ 1 ರೂಪಾಯಿ ಕೂಡ ಡಿಪಾಸಿಟ್ ಹಣ ಬಂದಿಲ್ಲ ಯಾವುದೇ. ಬೆಳಗ್ಗೆ ಎದ್ದರೆ ಹಗರಣ ಮಾಡ್ತಕ್ಕಂಥದ್ದು, ಈಗ ದಲಿತರ ಎಲ್ಲ ಗ್ಯಾರಂಟಿಗಳು ಕೊಡ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇವತ್ತು ಗ್ಯಾರಂಟಿ ದಲಿತರನ್ನ SC/ST ಹಣಗಳು ಕೂಡ ದುರುಪಯೋಗ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ಅನೇಕ ಬಾರಿ ಹೌಸ್ನಲ್ಲಿ ಕೂಡ ಆಗಿದೆ. ಆ ಮುಖಾಂತರ ಇಟ್ಟೆ ಹೇಳಕ್ ಬಯಸ್ತಾ ಇದ್ದೀನಿ, ಎಲ್ಲ ದಾಖಲೆಗಳು ಮುಗಿಯೋರು, ಕೇಸ್ಗಳೆಲ್ಲ ಕೂಡ ಮುಗಿಯೋವರೆಗೂ ಕೂಡ ಯಾವುದೇ ಕಾರಣ ಕೂಡ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿ ಇರಬಾರ್ದು. ಹಾಗೇನಾದರೂ ಕೂಡ ನಾವು ನಾಳೆ ಅಧಿವೇಶನ ನಡೆಯಕ್ಕಿಂತ ಮುಂಭಾಗಲೇ ಅವ್ರ ರಾಜೀನಾಮೆ ತಗೋಬೇಕು. ಹಾಗೇನಾದರೂ ತೋಲಿರೋದು ಒಳಗಡೆ ಮತ್ತು ಹೊರಗಡೆ ಕೂಡ ನಾವು ರಾಜ್ಯ ತುಂಬ ಕೂಡ ಇದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ